ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೆಬ್ರವರಿ 15ನೇ ತಾರೀಕು ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೇನೆ. ಎಡೇನಿಯಂನಲ್ಲಿ ತುಂಬ ಹೂವು ಆಗಲಿಕ್ಕೆ ಹಾಗೆ ಅದರ ಮೇಂಟೆನೆನ್ಸ್ ಅಂತ ಒಂದು ಬಂದರೆ ಅದರ ಪ್ರೂನಿಂಗು. ಸೊ ನಾನೀಗ ನನ್ನ ಎಡೇನಿಯಂ ಗಿಡಗಳನ್ನು ಪ್ರೂನ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇವಾಗ ಬೇಸಿಗೆ ಕಾಲ ಆರಂಭವಾಗಿದ್ದು, ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಫಸ್ಟ್ ಕೆಲಸ ಅಂದರೆ ಪ್ರೂನಿಂಗು. ಮತ್ತು ಮಳೆಗಾಲ ಸ್ಟಾರ್ಟ್ ಆದರೆ ನಮಗೆ ಅದನ್ನ ಮಾಡಲಿಕ್ಕಾಗೋದಿಲ್ಲ. ಸೊ ನಾನೀಗ ಪ್ರೂನಿಂಗ್ ಮಾಡ್ಕೊಳ್ತೇನೆ. ಸೊ ಅದಕ್ಕೆ ಫಸ್ಟ್ ನಮಗೆ ಬೇಕಾದ್ದು ಒಂದು ಫಂಗಿಸೈಡ್. ನಾನಿಲ್ಲಿ ಸಾಫ್ ಅಂತ ಹೇಳುವ ಫಂಗಿಸೈಡ್ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೇನೆ. ಈಗ ಎಡೇನಿಯಂ ಗಿಡಗಳನ್ನು ಬ್ರ್ಯಾಂಚಸ್ ಇರ್ತದಲ್ಲ ಅದನ್ನ ಕಟ್ ಮಾಡ್ತೇನೆ. ಲೆಂತ್ ಎಷ್ಟು ಬೇಕಂತ ನೋಡಿಕೊಂಡು ಮಿನಿಮಮ್ ಲೆಂತ್ ಸಾಕು. ಮಿನಿಮಮ್ ಲೆಂತ್ ಬ್ರಾಂಚಸ್ ಇಟ್ಕೊಂಡು ಉಳಿದದನ್ನು ಕಟ್ ಮಾಡಿ ತೆಗಿತೇನೆ. ಹಾಗೆ ನಾನು ಈ ವಿಡಿಯೋನ 2 ಪಾರ್ಟಾಗಿ ಅಪ್ಲೋಡ್ ಮಾಡ್ತೇನೆ. ಫಸ್ಟ್ ಪಾರ್ಟಲ್ಲಿ ಎಡೇನಿಯಂ ಗಿಡವನ್ನು ಪ್ರೂನ್ ಮಾಡೋದು ಹೇಗೆ, ಪ್ರೂನ್ ಮಾಡಿದ ನಂತರ ಯಾವ ಥರ ಕೇರ್ ಮಾಡಬೇಕು, ಹೇಗೆ ಫರ್ಟಿಲೈಸರ್ ಕೊಡಬೇಕು ಅಂತ ತೋರಿಸ್ತೇನೆ. ಹಾಗೆ ಸೆಕೆಂಡ್ ಪಾರ್ಟಲ್ಲಿ ಪ್ರೂನ್ ಮಾಡಿದ ಕಟ್ಟಿಂಗ್ ಇರ್ತದಲ್ವಾ, ಆ ಕಟ್ಟಿಂಗನ್ನು ಯಾವ ಥರ ಪ್ರೊಪಗೇಟ್ ಮಾಡ್ತೇನೆ ಅಂತ ತೋರಿಸ್ತೇನೆ. ಸೊ ಫಸ್ಟ್ ಈಗ ಪ್ರೂನ್ ಮಾಡಿದ ನಂತರ ಅದಕ್ಕೆ ಫಂಗಿಸೈಡ್ನ ಅಪ್ಲೈ ಮಾಡ್ತೇನೆ. ಫಂಗಿಸೈಡ್ನ ಅಪ್ಲೈ ಮಾಡಬೇಕಾದ್ರೆ ನೀರಿಂದ ಮಿಕ್ಸ್ ಮಾಡಿಕೊಳ್ಳೇಬೇಕು ಅಂತೇನಿಲ್ಲ, ಡೈರೆಕ್ಟಾಗಿ ಪೌಡರ್ನ ಅಪ್ಲೈ ಕೂಡ ಮಾಡ್ಬೋದು. ಹಾಗೆ ಉಳಿದ ಎಡೇನಿಯಂ ಗಿಡಗಳನ್ನು ಕೂಡ ಇದೇ ಥರ ಪ್ರೂನ್ ಮಾಡ್ತೇನೆ. ಹಾಗೆ ಗಿಡಗಳಲ್ಲಿ ಮೊಗ್ಗು ಇದ್ದರೂ ಕೂಡ ನಾನು ಆ ಗಿಡನ ಕಟ್ ಮಾಡೋದೇ ಬಿಡ್ತಾ ಇಲ್ಲ, ಕಟ್ ಮಾಡ್ತೇನೆ. ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆದರೆ ಮತ್ತೆ ಪ್ರೂನಿಂಗ್ ಮಾಡೋದು ಕಷ್ಟ, ಗಿಡ ಕೊಳ್ತು ಹೋಗ್ಬೋದು. ಆದ್ದರಿಂದ ಇವಾಗಲೇ ಪ್ರೂನ್ ಮಾಡೋದು ಒಳ್ಳೆಯದು. ಗಿಡವನ್ನು ಪ್ರೂನ್ ಮಾಡದೇ ಇದ್ದರೆ ಗಿಡ ತುಂಬ ಉದ್ದಕ್ಕೆ ಬೆಳೀತಾ ಹೋಗಿ ಹೂ ಕೂಡ ಹೆಚ್ಚಾಗಿ ಕೊಡದೇ ಇರ್ಬೋದು. ಆದರೆ ನಾವು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬುಷಿಯಾಗಿ ಬೆಳೀತದೆ, ಹಾಗೆ ಹೂ ಕೂಡ ತುಂಬ ಕೊಡ್ತದೆ. ಈ ಗಿಡವನ್ನು ಪ್ರೂನ್ ಮಾಡಬೇಕಾದ್ರೆ ಇಲ್ಲಿ ನಾವೊಂದು ಗಮನಿಸಬೇಕಾದಂತ ಅಂದರೆ, ಈ ಗಿಡ ಗ್ರಾಫ್ಟೆಡು. ಗ್ರಾಫ್ಟ್ ಮಾಡಿದ ಪಾರ್ಟಿಗಿಂತ ಕೆಳಗಡೆ ಹೊಸ ಚಿಗುರು ಬಂದಿದೆ, ಅದನ್ನ ಕೂಡ ಕಟ್ ಮಾಡಬೇಕು. ಯಾವಾಗಲೂ ಅಷ್ಟೇ, ಗ್ರಾಫ್ಟ್ ಮಾಡಿದ್ರಿಂದ ಕೆಳಗೆ ಬ್ರಾಂಚಸ್ ಬೆಳಿಬಾರ್ದು, ಗ್ರಾಫ್ಟ್ ಮಾಡಿದ್ರಿಂದ ಮೇಲೇ ಬ್ರಾಂಚಸ್ ಬೆಳಿಬೇಕು. ಈ ಗಿಡದಲ್ಲಿ ನೋಡಿ ಮೊಗ್ಗು ಕೂಡ ಇದೆ, ಅರಳಿದ ಹೂ ಕೂಡ ಇದೆ. ನಾನು 2 ಬ್ರಾಂಚ್ ಕೂಡ ಕಟ್ ಮಾಡ್ತಾ ಇದ್ದೇನೆ. ಹಾಗೆ ಗ್ರಾಫ್ಟ್ ಮಾಡಿದ ಪಾರ್ಟಿಗಿಂತ ಕೆಳಗೆ ಬ್ರಾಂಚ್ ಬೆಳೀತಾ ಇದೆ, ಅದನ್ನ ಕೂಡ ಕಟ್ ಮಾಡಿಕೊಂಡೆ. ಇಷ್ಟು ಟೋಟಲ್ ಆಗಿ ಕಟ್ ಮಾಡಿದ್ದೇನೆ. ಇದಿಷ್ಟು ಕಟ್ ಮಾಡಿದಾಗ ಸಿಕ್ಕಿದ ಕಟ್ಟಿಂಗ್ಸು. ಇದನ್ನೆಲ್ಲ ನಾನು ಪ್ರೊಪಗೇಟ್ ಮಾಡಬೇಕು ಅಂತ ಇದ್ದೇನೆ. ಅದು ಪ್ರೊಪಗೇಟ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈಗ ನಾವು ಪ್ರೂನ್ ಮಾಡಿದ ಎಡೇನಿಯಂ ಗಿಡಗಳಿಗೆ ಸ್ವಲ್ಪ ಫರ್ಟಿಲೈಸರ್ ಕೊಡಬೇಕು. ಅದಕ್ಕೆ ನಾನಿಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರೇ ಯೂಸ್ ಮಾಡೋಣ ಅಂತ ಹಸುವಿನ ಸೆಗಣಿಯನ್ನು ನೀರು ಮಾಡಿಕೊಂಡು ತಗೊಂಡಿದ್ದೇನೆ. ಅದನ್ನು ಎಲ್ಲ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಳು ಮಾಡಿ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಹಾಕಿದರೆ. ಇವತ್ತು ಏಪ್ರಿಲ್ 15. ಇವತ್ತು ನಾನು ಈ ಎಡೇನಿಯಂ ಗಿಡಗಳ ಅಪ್ಡೇಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಗಿಡ ಪ್ರೂನ್ ಮಾಡಿದ ನಂತರ ಯಾವ ಥರ ಬೆಳೀತಾ ಇದೆ ಅಂತ ನೋಡಿ. ಚೆನ್ನಾಗಿ ಬುಷಿಯಾಗಿ ಬೆಳೀತಾ ಇದೆ, ಹಾಗೆ ತುಂಬ ಹೂ ಕೂಡ ಕೊಡ್ತಾ ಇದೆ.
ಎಲ್ಲ ಗಿಡದಲ್ಲಿ ಹೂ ಕೊಡಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಕೆಲವೊಂದು ಗಿಡದಲ್ಲಿ ಮೊಗ್ಗು ಬಂದಿದೆ, ಕೆಲವೊಂದು ಗಿಡದಲ್ಲಿ ಮೊಗ್ಗು ಬರಬೇಕಷ್ಟೆ. ಹಸುವಿನ ಸೆಗಣಿಯನ್ನು ನಾನು ಎಡೆನಿಯಮ್ಸಿಗೆ ಯೂಸ್ ಮಾಡೋದು ಹೆಚ್ಚಾಗಿ ವಿಂಟರಲ್ಲಿ ಹಾಗೆ ಸಮ್ಮರಲ್ಲಿ. ಮಳೆಗಾಲದಲ್ಲಿ ಹಸುವಿನ ಸೆಗಣಿಯನ್ನು ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಮಳೆಗಾಲದಲ್ಲಿ ಎಡೆನಿಯಮ್ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನೀರು ಜಾಸ್ತಿ ಆದರೆ ಗಿಡ ಕೊಳ್ತು ಹೋಗ್ತದೆ. ಹಾಗೆ ಹಸುವಿನ ಸೆಗಣಿ ಹಾಕಿದರೂ ಕೂಡ ಮಳೆಗಾಲದಲ್ಲಿ ಗಿಡ ಕೊಳ್ತು ಹೋಗ್ಬೋದು. ಆದ್ದರಿಂದ ನಾನು ಮಳೆಗಾಲ ಬಿಟ್ಟು ಬೇರೆಲ್ಲ ಟೈಮಲ್ಲಿ ಹಸುವಿನ ಸೆಗಣಿಯನ್ನು ಎಡೆನಿಯಮ್ಸಿಗೆ ಯೂಸ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ, ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.